ಈ ಪ್ರೀತಿ ಅನ್ನೋದು ಒಂದು ಪಾಯ್ಸನ್ ಇದ್ದಂಗೆ. ಇದನ್ನ ಕುಡ್ದು ಬದುಕಿ ಉಳಿಯೋರ್ಗಿಂತ ಸತ್ತವ್ರೆ ಜಾಸ್ತಿ. ನಮ್ಮ ಹುಡುಗ ಪ್ರೀತಿ ಅನ್ನೋ ಪಾಯ್ಸನ್ನ ಕುಡ್ದು ಬಿದ್ದಿದ್ದಾನೆ. ಅವನು ಸಾಯ್ತಾನೋ ಬದುಕ್ತಾನೋ ನೋಡೋಣ ಬನ್ನಿ. ಪ್ರೀತಿ ಮಾಡೋ ಪ್ರತಿಯೊಬ್ರು ಮನ್ಸಲ್ಲಿ ಹೂವು ಅರಳ್ತಾ ಇರುತ್ತೆ. ಅದೇ ಪ್ರೀತಿ ಕೈ ಕೊಟ್ಟಾಗ ಹೂವು ಮುಳ್ಳಾಗಿ ಮನ್ಸಿಗೆ ಚುಚ್ಚುತ್ತಾ ಇರುತ್ತೆ. ಆ ನೋವು ತಡೆಯೋಕ್ಕಾಗ್ದೆ ನಮ್ಮ ಹುಡುಗರು ಸಾರಾಯಿ ಅನ್ನೋ ಔಷಧಿನ ಚೂಸ್ ಮಾಡ್ತಾರೆ. ನಿಲ್ಸ್ರೋ ಯಾರೋ ಹೊಡಿಬೇಡಿ, ನಿಲ್ಸ್ರೋ ಬಿಡ್ರೋ. ಇವ್ ನನ್ನ ಜೀವದಾಗ ಪ್ರಶಾಂತ್ ಕಡ್ರೋ. ಎಲ್ಲೋ ಪ್ರಶಾಂತ್ ಮಗ. ಏನಾಯ್ತು? ಪ್ರಶಾಂತ್ ಕಾಣಿಸ್ತಾ ಇಲ್ಲ. ಹೌದಾ? ಹಾ ಸರಿ. ಎಲ್ಲೋ ಹೋಗಿದ್ಯಾ? ಹೂವೆ 3 ತಿಂಗಳ ಮೇಲೆ ಸಿಕ್ಕಿದೆ ಅಂತ ಖುಷಿ ಬಿಟ್ರೆ ನೀನ್ ಈ ತರ ಏನಾಗಿದೆ? ಯಾರೋ ಇವನ್ ಮೆಂಟ್ಲು ಸೂಸೈಡ್ ಮಾಡ್ಕೊಂತಿದ್ದಾನೆ. ಮಗ ಅವ್ನ್ ಮುಂಚೆ ಹೇಗಿದ್ದ ಗೊತ್ತಾ? ನಡ್ಕೊಂಡ್ ಬಂದ್ರೋ ಇಲ್ಲ? ಆಯ್ತಮ್ಮ ಸರಿ. Lane fast, call it high speed. I've been working hard, yeah, I've been working nightly. If you think you'll win, ha, not fucking likely. I be taking shots, yeah, cold-blooded, icy. Watching numbers grow is what I call sightseeing. In the front row, run it up when they hype me. The following grows, they know how to ignite me. Call me CEO, I've been running shit right, see. And I ain't playing games, I create my own lane, make them
ಬೇಕಾಗಿದ್ದು ಹೊಟ್ಟೆ ತುಂಬ ಅನ್ನ, ದುಡ್ಡಲ್ಲ. ಆ ದುಡ್ಡು ತೊಗೊಂಡು ಅವ್ರೇನು ಮಾಡ್ತಾರೆ? ಪಾಪ ಅವ್ರಿಗೆ ನಡೆಗೆ ಬೇರೆ ಬರಲ್ಲ. ಹಲೋ ಮೇಡಮ್, ಒಂದು ಮಾತೇತೀನಿ ಕೇಳಿ. ಈ ಜಗತ್ತು ನಿಂತಿರೋದು ಈ ನೋಟ್ ಮೇಲೆ. ಒಂದು ವೇಳೆ ಹೊಟ್ಟೆಗೆ ಅನ್ನ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಜೋಬಲ್ಲಿ ಮಾತ್ರ ಈ ನೋಟ್ ಇರಲೇಬೇಕು. ಈ ನೋಟ್ಗಿರೋ ಬೆಲೆ ಇದನ್ನು ತಯಾರಿಸಿರೋ ಮನುಷ್ಯನಿಗೆ ಇಲ್ಲ ರೀ. ಈ ನೋಟ್ ನಮ್ಮ ಹತ್ರ ಇಲ್ಲ ಅಂದರೆ ನಮ್ಮ ನೆರವು ಕೂಡ ನಮ್ಮ ಜೊತೆ ಇರಲ್ಲ. ಮಗ ಯಾರೋ ಏನೋ ಹೊಡೆದಿದ್ದು, ತಪ್ಪು ಮಾಡಿಬಿಟ್ಟೆ ನಮ್ಮ ಹುಡುಗನ ಒಬ್ಬ ವ್ಯಕ್ತಿನ ಮುಟ್ಟೋಕ್ಕಿಂತ ಮುಂಚೆ ಅವ್ನು ಯಾರು, ಅವ್ನ ಹಿಂದೆ ಯಾರ್ಯಾರು ಇದ್ದಾರೆ ಅಂತ ತಿಳ್ಕೊಂಡು ಮುಟ್ಬೇಕು. ಏಯ್, ಏರಿಯಾ ಯಾರ್ದಾಗಿದ್ರೇನು, ಏರಿಯಾದಲ್ಲಿ ಎಂತೆಂತರಿದ್ರೇನು, ಒಂದ್ಸಲ ಗಂಡಸು ಅಂತ ಹೊಟ್ಟೆ ಮೇಲೆ ಗಂಡಸ್ತಾನ ಅವಾಗ ತೋರಿಸಿಲ್ಲ ಅಂದ್ರೆ ಅನ್ಕೊಂಡ್ಬಿಡ್ತಾರೆ. ನಡಿ ಹೋಗೋಣ, ಇಲ್ಲಿ ನಡಿ ಹೋಗೋಣ. ಹಾಯ್. ಹಾಯ್. ನಿಮ್ಮ ನಿಮ್ಮ ಹತ್ರ ಹತ್ರ ಏನೋ ಏನು? ಹೇಳಬೇಕು. ಹೇಳಿ. ಪರವಾಗಿಲ್ಲ, ನೀವೇ ಹೇಳಿ. ಹೇಗಪ್ಪ ಹೇಳೋದು? ನನ್ನ ಫ್ರೆಂಡು ಅದು ಒಂದು ನಿಮಿಷ. ಇದೇ ಟೈಮಲ್ಲಿ ಹೋಗು ಕಾಲ್ ಬರ್ಬೇಕಿತ್ತ. ಅದು ಅಣ್ಣ ಕಾಲ್ ಮಾಡಿದ್ರು, ನಾನು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಓಕೆ. ಡಬ್ಬ ನನ್ನ ಮಗನೇ, ಇದೇ ಟೈಮಲ್ಲಿ ಕಾಲ್ ಮಾಡ್ಬೇಕಿತ್ತ? ಹೊರಗಡೆ ಇದ್ದೆ. ಹಲೋ. ಏನಾಯ್ತು? ಇದ್ದಕ್ಕಿದ್ದಂಗೆ ಹುಡುಗಿ ಯಾವಾಗ ಬರ್ತಾರೆ? ಹಲೋ. ಅದು ನಿಮ್ಮ ಹತ್ರ ನಾನು ಏನೋ ಹೇಳಬೇಕಿತ್ತು, ಮರೆತುಬಿಟ್ಟು ಹಾಗೆ ಹೋಗ್ತಾ ಇದ್ದೀನಿ. ಐ ಲವ್ ಯು. ಹಾಯ್ ಪ್ರೀತಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಮತ್ತೆ ಏನು? ಹೇಳಿ ನಿಮ್ಮ ಬಗ್ಗೆ. ಅದು ಮನೇಲಿ ನಾನು ಮತ್ತು ನಮ್ಮ ಅಣ್ಣ ಇಬ್ಬರೇ ಇರೋದು. ಅಪ್ಪ ಅಮ್ಮ ಏನು ಹನಿಮೂನ್ಗೆ ಹೋಗಿದ್ದಾರಾ? ನಾವು ಚಿಕ್ಕದಿರುವಾಗಲೇ ನಮ್ಮ ತಂದೆ ತಾಯಿ ಕಾರ್ ಆಕ್ಸಿಡೆಂಟಲ್ಲಿ ತೀರೋದ್ರು. ಆವಾಗಲಿಂದ ನಮ್ಮ ಅಣ್ಣನೇ ನನಗೆಲ್ಲ. ಓ ಸಾರಿ. ಇರಲಿ, ಪರವಾಗಿಲ್ಲ ಬಿಡಿ. ಇಬ್ಬರೇ ಅಲ್ಲ, ಇನ್ನೊಬ್ರು ಇದ್ದಾರೆ. ಯಾರದು? ನಾನೇ. ಮತ್ತೆ ನಿಮ್ಮ ಬಗ್ಗೆ ಹೇಳಿ. ನಾನು ಮತ್ತೆ ನನ್ನ ಕಣ್ಗಳು. ಕಣ್ಣುಗಳ? ಹಾಗಂದ್ರೆ ಏನು? ಎರಡು ಕಣ್ಗಳು ಅಂದರೆ ನಮ್ಮಪ್ಪ ನಮ್ಮಮ್ಮ. ಅಯ್ಯೋ, ಇವ್ರು ಯಾಕಪ್ಪ ಈ ಕಡೆ ಬರ್ತಾ ಇದ್ದಾರೆ? ನಮ್ಮ ಹುಡುಗಿ ಬೇರೆ ಜೊತೆಲಿದ್ದಾಳೆ, ಏನು ಮಾಡಲಿ? ಅಣ್ಣ? ಹಾಂ, ಇವಳು ಅಣ್ಣನ ಇವನು. ಇಲ್ಲೇನು ಮಾಡ್ತಿದ್ಯಾ? ನಡಿ ಮನೆಗೆ.
ಹೊಡೆದಾಕ್ರ ಅವನ್ನ. ಇನ್ನೊಂದು ತಗೊಂಬಾರೋ. ಮಗ ಕೂಲ್ ಮಗ, ಲವ್ವಲ್ಲಿ ಇದೆಲ್ಲ ಕಾಮನು. ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ, ಲವ್ಗೂ ಈ ಬೀರ್ ಬಾಟಲ್ಗೂ ಎಷ್ಟು ಜನ್ಮದ ಸಂಬಂಧ ಇದೆಯೇನೋ ಗೊತ್ತಿಲ್ಲ. ಬೇರೆ ಟೆನ್ಷನ್ನಲ್ಲೆಲ್ಲ ಇದನ್ನು ಮುಟ್ತೀವೋ ಇಲ್ಲೋ ಗೊತ್ತಿಲ್ಲ. ಲವ್ವಲ್ಲಿ ಸ್ವಲ್ಪ ನೋವಾದರೆ ಸಾಕು ಮಗ, ಇದನ್ನು ಬಿಟ್ಟಿರೋಕೆ ಆಗಲ್ಲ. ಸಾರಿ ಮಗ, ನನ್ನಿಂದಾಗಿ ನಿನ್ನ ಲವ್ ಹಾಳಾಗೋಯ್ತು. ಲೋ, ಅವ್ರಿಗೇನು ಮೊದಲೇ ಕನಸು ಬಿದ್ದಿತ್ತು ಅವರಿಬ್ರು ಲವ್ ಮಾಡ್ತಾರೆ ಅಂತ? ಮೊದಲೇ ಅವನಿಗೂ ಆಗ್ಬರಲ್ಲ, ಅವರಿಬ್ರನ್ನ ದೇವರೇ ಕಾಪಾಡಬೇಕು. ಮಗ, ಹುಟ್ಟು ಉಚಿತ, ಸಾವು ಖಚಿತ. ಗರ್ಲ್ ಫ್ರೆಂಡ್ ಉಚಿತ, ಬ್ರೇಕಪ್ ಖಚಿತ. ಲೇ ಮಗ, ಎಲ್ಗೋ ಹೋಗ್ತಿದ್ಯಾ? ನಮ್ಮ ಹುಡುಗಿ ಮನೆ ಹೋಗ್ತಾ ಇದ್ದೀನಿ. ಬೇಡ ಮಗ, ಇವಾಗ ಫುಲ್ ಟೈಟ್ ಆಗಿಬಿಟ್ಟಿದ್ಯಾ. ಬೇಡ, ನಾಳೆ ಬೆಳಗ್ಗೆ ಹೋಗೋಣ. ಏಯ್, ನೀವು ಬಂದ್ರೆ ಬನ್ನಿ, ಬಿಟ್ರೆ ಬೇಡಿ, ನಾನಂತೂ ಹೋಗ್ತೀನಿ. ಏಯ್ ಪ್ರೀತಿ, ಬಾರೆ ಆಚೆ. ಏಯ್, ಯಾರೋ ನೀನು? ಯಾಕೆ ಸುಮ್ಮನೆ ಬಂದಿಲ್ಲ ಗೋಳ ಹೊಯ್ಕೋತಾ ಇದೆಯಾ? ಪ್ರೀತಿ, ನೀನು ಅದ್ರ ಬೇಡ ಪ್ರೀತಿ, ನೀನು ಅನ್ನೋ ಸಾಕು. ಇವಾಗಲೇ ತಕೊಂಡು ಹೋಗ್ತೀನಿ. ಪ್ರೀತಿ, ನೀನು ಅಳ್ಬೇಡ ಪ್ರೀತಿ, ನಾನು ದೂರ ಮಾಡೋಕ್ಕೆ ಯಾರೂ ಸಾಧ್ಯ ಇಲ್ಲ. ಯಾರು ನೀನು ನಮ್ಮ ಮನೆ ಮುಂದೆ ಬಂದು ಜಗಳ ಮಾಡ್ತಿದೀಯಾ? ಹೊರಟೋಗಿಲ್ಲಿಂದ. ಮೇಡಮ್ ಎಷ್ಟು ಗೊತ್ತಾಗ್ತಾ ಇಲ್ವಾ ನಿಂಗೆ? ಹೋಗೋ ಇಲ್ಲಿಂದ. ಹತ್ರ ಬಂದ್ರೆ ಚುಚ್ಚಿಬಿಡ್ತೀನಿ ನನ್ನ ಮಕ್ಕಳ. ಪ್ರೀತಿ, ನನ್ನ ಪ್ರೀತಿ ಮೇಲೆ ನಿನ್ ನಂಬಿಕೆ ಇಲ್ಲ ಅಲ್ಲ? ನೀನ್ ನೋಡು. ಏನೋ ಈ ಥರ ಮಾಡ್ತಾರೆ? ಬಿಡೋ, ಪ್ರಾಣಕ್ಕಿಂತ ಹೆಚ್ಚು ಇದು ಮಾಡ್ತೀನಿ ಅವಳನ್ನ. ರಕ್ತ ಅವಲಕ್ಕ. ಪ್ರೀತಿಲಿ ಮೋಸ ಹೋದರೆ ತುಂಬ ನೋವಾಗುತ್ತೆ ಅಂತ ಕೇಳಿದ್ದೆ, ಆದರೆ ಇವಾಗ ಅನುಭವಿಸ್ತಾ ಇದ್ದೀನಿ. ಇಷ್ಟೆಲ್ಲ ಆಗಿದ್ಮೇಲೆ ಸಿಕ್ಕಿದ್ದಾನೆ ಅಂತ ಖುಷಿ ಪಟ್ರೆ ಇವನ್ ಮೇಲೆ ಹೋಗಿ ಏನೋ ಮಾಡ್ಕೊಂತಿದ್ದಾನೆ. ಅಲ್ಲ ಶ್ರೀಕಾಂತ್, ಅರ್ಜೆಂಟಾಗಿ ಮನೆಗೆ ಬಾ.
ಏನ್ ಮಗ, ಏನ್ ವಿಷಯ? ಏನ್ ಮಗ, ಎಲ್ಲಿದ್ಯಾ, ಹೆಂಗಿದ್ಯಾ, ಹೆಂಗಾಗ್ಬಿಟ್ಟಿದ್ಯಲ್ಲೋ? ಲೋ ಮಗ, ನಿಮ್ಮ ಹುಡುಗಿ ಬೇರೆ ಯಾರನ್ನೋ ಲವ್ ಮಾಡ್ತಿದ್ದಾಳೆ, ಬಿಟ್ಬಿಡು. ಏನೋ ಹೇಳ್ತಾ ಇದ್ಯಾ? ಅವಳು ನನ್ನ ಹುಡುಗಿ, ನನ್ ಬಿಟ್ಟು ಬೇರೆ ಯಾರು ಲವ್ ಮಾಡೋಗಿಲ್ಲ. ಲೋ ಮಗ, ನೀನು ಕೇವಲ 3 ತಿಂಗಳಿಂದ ಲವ್ ಮಾಡ್ತಿದ್ಯಾ, ನಿನ್ಗೆ ಬಿಟ್ಟಿರೋಕ್ಕಾಗ್ತಿಲ್ಲ ಅಂತದ್ರಲ್ಲಿ ಅವನು ಅವ್ರ ಅಣ್ಣ ಅವನು ಹೆಂಗೋ ಬಿಟ್ಟಿರ್ತಾನೆ. ನೋಡ್ ಮಗ, ಈ ಹುಡುಗಿರೆಲ್ಲ ಅವ್ರ ಲವರ್ನ ಅವ್ರ ಕೈಯಲ್ಲಿರೋ ಮೊಬೈಲ್ ಅನ್ಕೊಂಡ್ ಬಿಟ್ಟಿದ್ದಾರೆ. ಪಾಪ ಅವ್ರಿಗೇನು ಗೊತ್ತು, ಅದೇ ಮೊಬೈಲು ಹಳೆ ವೈರಸ್ಸು ಡಾಟಾಗಳನ್ನು ಡಿಲೀಟ್ ಮಾಡಿ ಹೊಸ ಲೈಫ್ ಕ್ರಿಯೇಟ್ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ ಅಂತ. ಸೊ ಇವಾಗ ನಿನ್ನ ಮೈಂಡಲ್ಲಿರೋದನ್ನೆಲ್ಲ ಡಿಲೀಟ್ ಮಾಡಿ ನಿನ್ನ ಹೊಸ ಲೈಫ್ ಕ್ರಿಯೇಟ್ ಮಾಡ್ಕೋ ಇವಾಗ. ನೋಡ್ ಮಗ, ಜೀವನ ಕೊಟ್ಟಿರೋದು ತಂದೆ ತಾಯಿ. ಒಂದ್ ವೇಳೆ ನೀನು ಜೀವ ಕೊಡೋದೇ ಆದ್ರೆ ನಿನ್ನ ತಂದೆ ತಾಯಿಗೆ ಕೊಡು, ಇಲ್ಲ ದೇಶ ಸಲುವಾಗಿ ಕೊಡು. ಅದನ್ಬಿಟ್ಟು ನಿನ್ನೆ ಮೊನ್ನೆ ಬಂದಿರೋ ಹುಡುಗಿ ಸಲುವಾಗಿ ಪ್ರಾಣ ಕಳ್ಕೊತೀಯಾ? ಸಾಕು. ಇವಾಗ ನನ್ನ ಜೀವನ ಏನು ಅಂತ ನಂಗೆ ಅರ್ಥ ಆಯ್ತು. ಇವಾಗ ನನ್ನ ಜೀವನ ಏನು ಅಂತ ಎಲ್ಲರಿಗೂ ತೋರಿಸ್ತೀನಿ. ಈ ಹುಡುಗಿರ ಸವಸನೆ ಬೇಡ. ಹೇಗಿದ್ದೀರಾ? ನಿಮ್ಮ ಮನ್ಸಿಗೆ ಕೇಳಿ, ನಾನು ಯಾರು? ನನ್ನ ಮನಸ್ಸಲ್ಲಿ ಇವಾಗ ಏನೂ ಇಲ್ಲ. ಮತ್ತೆ ನಿಮ್ಮ ಅಣ್ಣ? ಅದಾ ನಿಮ್ಮ ಪ್ರಾಬ್ಲಮ್. ಸ್ವಲ್ಪ ಆ ಕಡೆ ನೋಡಿ. ದೇವ್ರೆ, ತುಂಬ ಕಷ್ಟ ಅನುಭವಿಸಿದ್ಮೇಲೆ ನಮ್ಮ ಹುಡುಗಿ ನಮ್ಮ ಲೈಫಲ್ಲಿ ಮತ್ತೆ ರೀಎಂಟ್ರಿ ಕೊಟ್ಟಿದ್ದಾಳೆ. ಈ ಸರಿನಾದರೂ ನಮ್ಮ ಪ್ರೀತಿಗೆ ಯಾವುದೂ ತೊಂದರೆ ಬರದೇ ಇರೋ ಥರ ನೋಡ್ಕೊಳಪ್ಪ. ಪ್ರೀತಿಯಲ್ಲಿ ನೋಡು, ನಾವು ಮೊದಲನೇ ಸಲ ಮೀಟ್ ಆಗೋ ಕಾರಣನೇ ಇದೆ. ಇವಾಗ ನಾವು ಮೀಟ್ ಆದಾಗ ಮತ್ತೆ ಅವರೇ ಕಾಣಿಸ್ತಿದ್ದಾರಲ್ಲ. ಸರಿ ಬನ್ನಿ. ಅಯ್ಯಯ್ಯೋ ದುಡಿಬೇಡಪ್ಪ, ಒಂದು ಅನ್ನ ಇದ್ರೆ ಕೊಡ್ರಪ್ಪ. ತಗೋಪ್ಪ, ಇರಲಿ ತಗೋ. ಎಷ್ಟು ದುಡಿದ್ರಿ ಏನೋ ದುಡ್ಡಪ್ಪ, ಮತ್ತೆ ತಿನ್ನೋ ಅನ್ನನೇ ಅಲ್ಲಪ್ಪ, ಒಂದು ಅನ್ನ ಕೊಡ್ರಪ್ಪ. ತಗೋಪ್ಪ, ಅವತ್ತು ದುಡ್ಡು ಇಂಪಾರ್ಟೆಂಟ್ ಅಂದ್ರಲ್ಲ. ನಾವೆಲ್ಲೇ ಇದ್ರು ಅದು ನಮ್ಮನ್ನ ಹುಡ್ಕೊಂಡು ಬರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗೆ ಇನ್ನೊಂದು, ನೀವು ಕೂಡ ನಿಮ್ ಲವರ್ ಕೈ ಕೊಟ್ಲು ಅಂತ ಸಾಯೋದೊಂದೇ ದಾರಿ ಅಲ್ಲ ಫ್ರೆಂಡ್ಸ್. ನಿಮ್ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ನಿಮ್ಮ ಅಪ್ಪ ಅಮ್ಮನ ಜೊತೆ ಖುಷಿಯಾಗಿರಿ.